ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಿಮಗೆ ಒಂದು ಹೊಸ ರೀತಿಯಾದ ಕ್ಯೂಟ್ ಡಿಸೈನನ್ನು ತೋರಿಸ್ತೀನಿ. ನಿಮ್ಮ ಹತ್ರ ಬಂದು ಕುಚ್ಚು ಹಾಕ್ಕೊಡಿ, ಆದರೆ ಯಾವುದೇ ರೀತಿಯ ಬೀಡ್ಸ್ ಬೇಡ, ಕಲರ್ ಹೋಗ್ಬಿಟ್ರೆ ಕಷ್ಟ, ಆದರೂ ಗ್ರ್ಯಾಂಡಾಗಿ ಬರಬೇಕು ಕುಚ್ಚಿನ ಡಿಸೈನು ಅಂತ ಯಾರು ಹೇಳ್ತಾರೋ ಆ ರೀತಿ ಹೇಳೋರಿಗೆ ಈ ಡಿಸೈನು ತುಂಬ ಸೂಕ್ತವಾಗಿದೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಾಡೋಕ್ಕೂ ಕೂಡ ತುಂಬ ಈಸಿಯಾಗಿದೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 6 ಎಳೆನ ಸುತ್ತಿಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಕುಚ್ಚು ಕಟ್ಟೋಕ್ಕಾಗಿ ನಾವು 3 ಚೈನನ್ನು ಹಾಕ್ಕೊಳ್ಳೋಣ. 3 ಅಥವಾ 4 ಚೈನ್, ನಿಮಗೆ ಎಷ್ಟು ಚೈನ್ ಬೇಕು ಅನಿಸುತ್ತೋ ಅಷ್ಟು ಚೈನನ್ನು ಹಾಕ್ಕೊಳ್ಳಿ. 3 ಅಥವಾ 4 ಚೈನನ್ನು ಹಾಕ್ಕೊಳ್ಳಿ. ಆಮೇಲೆ ಈ ಲಾಕನ್ನು ಒಂದು ಲಾಕ್ ಅಂತ ಅಂದ್ಕೊಳ್ಳಿ. ನಾವೀಗ ಇದರ ಪಕ್ಕಕ್ಕೆ ಒಂದು ಡಬಲ್ ಕ್ರೋಶ, ಅಂದರೆ ಕ್ರೋಶಕ್ಕೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಫಸ್ಟ್ 2 ದಾರ, ಆಮೇಲೆ 2 ದಾರ. ನಾವೀಗ ಇಲ್ಲಿ 2 ಸರಿ ದಾರವನ್ನು ಸುತ್ತಕೊಂಡಿದ್ದೀವಿ. ಈಗಿಲ್ಲಿ ಒಂದು ಸರಿ ಸುತ್ತಕೊಂಡಿದ್ದೀವಿ. ಈಗ ನಾವಿಲ್ಲಿ 2 ಸರಿ ದಾರವನ್ನು ಸುತ್ತಕೊಂಡು ಇಲ್ಲಿ ಪಕ್ಕಕ್ಕೇನೆ ಮತ್ತೆ ಚುಚ್ಚಿ 2 ದಾರದಂತೆಯೇ ತೆಗಿಬೇಕು. ಇಲ್ಲಿ 2 ಸರಿ ಸುತ್ತಕೊಂಡ್ವಿ. ಈಗ 3 ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಳ್ಳಿ. ಬಟ್ಟೆಯಲ್ಲಿ ಪಕ್ಕಕ್ಕೆ 2 ತೆಗಿತಾ ಬನ್ನಿ. ಮೂರು ಸರಿ ಆಗಿತ್ತಲ್ವಾ ಫ್ರೆಂಡ್ಸ್? ಈ 3 4 ಸರಿ ಸುತ್ತಕೊಳ್ಳಿ. ಪಕ್ಕಕ್ಕೆ ಕೂಡ ಹಾಕಿ 2 ಒಂದೊಂದನ್ನು ತೆಗಿತಾ ಬನ್ನಿ. ನೋಡಿ, ಇದು ಹೀಗೆ ಕಾಣಿಸ್ತಿದೆ. ಈಗ ನೆಕ್ಸ್ಟು ನಾವು 4 ಸರಿ, ಇಲ್ಲಿ 1 2 3 4 ಸರಿ ಸುತ್ತಕೊಂಡಾಗಿದೆ. ಈಗ 5 ಸರಿ ಕ್ರೋಶಕ್ಕೆ ದಾರ, 2 3 4 5 ಸರಿ ಸುತ್ತಕೊಂಡು ಬಟ್ಟೆಯಲ್ಲಿ ಅದರ ಪಕ್ಕಕ್ಕೆ ಚುಚ್ಚಿ 2 ದಾರದಂತೆಯೇ ತೆಗಿತಾ ಬನ್ನಿ. ಹೀಗಾದ್ಮೇಲೆ ನಾನಿಲ್ಲಿ ಈ ಲಾಸ್ಟ್ಗೆ ಹಾಕಿರ್ತೀವಲ್ಲ, ಅದಕ್ಕೆ 3 ಲಾಕನ್ನು ಹಾಕಬೇಕು. ಲಾಸ್ಟ್ ಹಾಕಿರೋದಕ್ಕೆ 3 ಲಾಕನ್ನು ಹಾಕಿ, ಲಾಸ್ಟ್ ಇರೋದಕ್ಕೆ 3 ಸರಿ ಲಾಕನ್ನು ಹಾಕಬೇಕು. ಮೂರು ಸರಿ ಲಾಕ್ ಆದಮೇಲೆ ನಾವಿನ್ನು ಉಳಿದಿರೋ ಜಾಗಕ್ಕೆ ಕಂಬವನ್ನು ಹಾಕ್ತಾ ಹೋಗಬೇಕು. ಅಂದರೆ ಡಬಲ್ ಕ್ರೋಶೆಯನ್ನು ನಾವಿಲ್ಲಿ ಹಾಕ್ತಾ ಹೋಗಬೇಕು. 1 2 3 4 6. ನೋಡಿ, ನಾನಿಲ್ಲಿ 12 ಕಂಬವನ್ನು ಹಾಕಿದ್ದೀನಿ. ನಿಮ್ಗೆ ಇಲ್ಲಿ ಇಷ್ಟು ಕಂಬ ಬೇಡ ಅಂತ ಅನಿಸಿದ್ರೆ ನೀವಿಲ್ಲಿ ಜಾಸ್ತಿ ಲಾಕನ್ನು ಹಾಕ್ಕೊಬೋದು. ನೆಕ್ಸ್ಟ್ ಇದು ಕಂಬ ಯಾವ ಹೈಟಲ್ಲಿ ಬರುತ್ತೋ ಬಟ್ಟೆ ಇಷ್ಟು ಗ್ಯಾಪ್ ಬಿಟ್ಟು ಲಾಕನ್ನು ಮಾಡಬೇಕು. ನಾವಿಲ್ಲಿ ನಾರ್ಮಲ್ ಕುಚ್ಚು ಕಟ್ಟೋಕೆ ಅಂತ ಅಲ್ಲಿ 3 ಚೈನನ್ನು ಹಾಕಿದ್ವಿ. ಇಲ್ಲೂ ಕೂಡ 3 ಚೈನನ್ನು ಹಾಕಿ ಬಟ್ಟೆಗೆ ಲಾಕ್ ಮಾಡೋಣ. ಈ ಲಾಕನ್ನು 1 ಅಂತ ಅಂದ್ಕೊಂಡ್ರೆ ಇಲ್ಲಿ ನೆಕ್ಸ್ಟು
ಕ್ರೋಶಕ್ಕೆ ಒಂದು ಸರಿ ದಾರವನ್ನು ಸುತ್ತಿ ಎರಡೆರಡು ದಾರವನ್ನು ತೆಗಿಬೇಕು. ಫಸ್ಟು ಒಂದು ಸರಿ, ಆಮೇಲೆ 2, ಹಾಗೆ 3, 4, 5 ಹೀಗೆ 5 ದಾರವನ್ನು ಕ್ರೋಶಕ್ಕೆ ಬರೋ ಥರ ಸುತ್ತಬೇಕು. ಇಲ್ಲಿ ನೋಡಿ, ಕ್ರೋಶಕ್ಕೆ 5 ಸರಿ ಸುತ್ತಕೊಂಡು ಹಾಕಿ ಆಗಿದೆ. ಇಲ್ಲಿ ಲಾಸ್ಟ್ ಇದಕ್ಕೆ 3 ಸರಿ ಲಾಕನ್ನು ಹಾಕಬೇಕು. ಹಾಗೆ 12 ಕಂಬವನ್ನು ಹಾಕಬೇಕು. ನಾವು 12 ಕಂಬವನ್ನು ಹಾಕಲೇಬೇಕು ಅಂತ ಏನಿಲ್ಲ. ನಾವು ಇಲ್ಲಿ ಕಂಬವನ್ನು ಹೈಟ್ ಮಾಡ್ಕೊತ ಹೋಗಿದ್ದೀವಲ್ಲ, ಅಂದರೆ ಈಗ ನಾನು ಫಸ್ಟ್ ಡಬಲ್ ಕ್ರೋಶದಿಂದ ಸ್ವಲ್ಪ ಹೈಟ್ ಎಳ್ಕೊತಾ ಹೋದ್ನಲ್ಲ, ನೀವು ಅದನ್ನು ಎಳ್ಕೊಂಡಿಲ್ಲ ಅಂದರೆ ತುಂಬ ಶಾರ್ಟಾಗೆ ಹಾಕ್ತಾ ಬಂದ್ರಿ ಅಂತಂದರೆ ನಿಮ್ಗೆ ಇಲ್ಲಿ 12 ಕಂಬ ಎಲ್ಲ ಬರೋದಿಲ್ಲ. ನೀವಿಲ್ಲಿ ಲಾಸ್ಟ್ ಇದು ಎಷ್ಟು ಹೈಟ್ ಇರುತ್ತೆ ನೋಡ್ಕೊಳ್ಳಿ. ನಿಮಗೆ ಜಾಸ್ತಿ ಕಂಬ ಬೇಡ ಅಂದರೆ ಈಗ ನಾನು ಇಲ್ಲಿ 3 ಸಿಂಗಲ್ ಕ್ರೋಶನ ಹಾಕಿದ್ದೀನಲ್ಲ, ಆ ಜಾಗದಲ್ಲಿ ನೀವು 4 ಸಿಂಗಲ್ ಕ್ರೋಶನ ಹಾಕಿ, 4 ಅಥವಾ 5 ಹಾಕಿ. ತುಂಬ ಬರೀ ಸಿಂಗಲ್ ಕ್ರೋಶಾಯ ಹಾಕಿದ್ರು ಕೂಡ ಈ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕಾಗಿ ಸಿಂಗಲ್ ಕ್ರೋಶ ಎಷ್ಟು ಹಾಕ್ತೀವೋ ಅದಕ್ಕಿಂತ ಜಾಸ್ತಿ ಡಬಲ್ ಕ್ರೋಶ ಬರೋ ಥರ ಇರಬೇಕು. ನಾನಿಲ್ಲಿ ಹೈಟ್ ತಗೊಂಡಿದ್ರಿಂದ ನಿಮಗೆ ಇಲ್ಲಿ ಜಾಸ್ತಿ ಕಂಬಗಳು ಬರ್ತಾ ಇದ್ದಾವೆ. ಅದಕ್ಕೆ 12 ಕಂಬ ಹಾಕ್ತಾ ಇದ್ದೀನಿ. ಹನ್ನೊಂದು 12 ಕಂಬ ಆಯಿತು. 12 ಕಂಬ ಆದಮೇಲೆ ಇಲ್ಲಿ ನಮ್ಮ ಕಂಬ ಯಾವ ಹೈಟಲ್ಲಿ ಬಂದಿರುತ್ತೋ ಆ ಹೈಟಿಗೆ, ಅಂದರೆ ಆ ಗ್ಯಾಪ್ಗೆ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ. ನೀವು ಇಲ್ಲಿ ಕಂಬ ಇಷ್ಟು ಉದ್ದಕ್ಕೆ ಹಾಕ್ಕೊಂಡು ನೀವು ಲಾಕನ್ನು ನಂಗೆ ಜಾಸ್ತಿ ಬೇಗ ಮುಗಿಬೇಕು ಅಂದ್ಕೊಂಡು ಇಲ್ಲಿಗೆ ಲಾಕ್ ಹಾಕ್ತೀನಿ ಅಂತಂದರೆ ಈ ಡಿಸೈನೇ ಹೇಸಿಗೆ ಕಾಣಿಸುತ್ತೆ. ಅದಕ್ಕಾಗಿ ಆ ಗ್ಯಾಪ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಅದೇ ಡಿಸ್ಟೆನ್ಸಲ್ಲಿ ನಾವು ಲಾಕನ್ನು ಮಾಡಬೇಕು. ಮತ್ತು ಕುಚ್ಚು ಕಟ್ಟೋಕೆ 3 ಚೈನನ್ನು ಹಾಕಬೇಕು. ನಾನು ಈ ಡಿಸೈನನ್ನು ನಿಮಗೆ ಪೂರ್ತಿಯಾಗಿ ಮಾಡಿಟ್ಟಿದ್ದೀನಿ, ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಜಾಸ್ತಿ ಹೈಟ್ ತೊಗೊಳಕ್ಕೆ ಹೋಗಲಿಲ್ಲ. ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಜಾಸ್ತಿ ಹೈಟ್ ತೊಗೊಳಕ್ಕೆ ಹೋಗಲಿಲ್ಲ. ಅದಕ್ಕಾಗಿ ನನಗೆ ಇಲ್ಲಿ ಕುಳ್ಳ ಬಂದಿದೆ. ಮತ್ತು 1 2 3 4 5 6 7 8 ಕಂಬ ಬಂದಿದೆ. ನಮಗಿದು ಜಾಸ್ತಿ ಹೈಟ್ ಬಂದಿಲ್ಲ ಅಂದರೆ ಇಲ್ಲಿ ಕಂಬಗಳು ಕಡಿಮೆ ಬರುತ್ತೆ. ಇಲ್ಲಿ 3 ಲಾಕ್, ನಾನು ಇಲ್ಲಿ 3 ಲಾಕನ್ನೇ ಹಾಕಿದ್ದೀನಿ. ಈ ಸ್ಟೋನ್ ಚೈನು ನಿಮಗೆ ಆಪ್ಷನಲ್ಲು, ಬೇಕಾದರೆ ಹಚ್ಕೊಳ್ಳಿ, ಇಲ್ಲ ಬರೀ ಥ್ರೆಡ್ಡಲ್ಲೇ ಬೇಕು ಅಂದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಆಪೋಸಿಟ್ ಕಲರಲ್ಲಿ ಕುಚ್ಚನ್ನು, ಅಂದರೆ ಸೀರೆ 2 ಕಲರ್, ಸೀರೆ ಸಿಂಗಲ್ ಕಲರ್ ಇದ್ದು ಇದೇ ಕಲರಿನ ಕುಚ್ಚು ಕಟ್ಟಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಡಬಲ್ ಆಪೋಸಿಟ್ ಕಲರಿನ ಕುಚ್ಚನ್ನು ಕಟ್ಟಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಜಾಸ್ತಿ ಲೈಕಿಗಾಗಿ ನಾನು ಕಾಯ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.